ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಏತಕ್ಕಾಗಿ ಹೋರಾಟ ಕರಕುಶಲ ಕರ್ಮಿಗಳನ್ನು ನಿರ್ಲಕ್ಷಿಸುತ್ತಿರುವ ವ್ಯವಸ್ಥಾಪಕ ನಿರ್ದೇಶಕರಿಗೆ ಕಾವೇರಿ ನಿಗಮಕ್ಕೆ ಅಯ್ಯಯ್ಯೋ ಏತಕ್ಕಾಗಿ ಹೋರಾಟ ಹಲೋ ಸರ್, ಏನಕ್ಕೋಸ್ಕರ ಹೋರಾಟ ಮಾಡ್ತಾರೆ? ನಮ್ಮ ಕುಶಲಕರ್ಮಿಗಳು ಬಂದು ಸುಮಾರು ಒಂದು 50ರಿಂದ 60 ವರ್ಷ ಆಗ್ತಾ ಬಂತು. ನಮಗೆಲ್ಲ ಇಲ್ಲಿ ಮನೆ ಕೊಟ್ಟಿದ್ದಾರೆ. ಮನೆ ಅವಧಿ 22 ವರ್ಷ ಕೊಟ್ಟಿದ್ರು. ಆ ಮನೆ ಅವಧಿ ಮುಗಿದು ಈಗ 10 ವರ್ಷ ಆಗಿದೆ. ಆ ಮನೆಗಳೆಲ್ಲ ನಮಗೆ ಹಕ್ಕುಪತ್ರ ಸಿಕ್ಕು ನಮ್ಗೆ ರಿಜಿಸ್ಟರ್ ಆಗಬೇಕು. ನಮ್ಮ ಮಕ್ಕಳಿಗೆಲ್ಲ ಎಜುಕೇಷನ್ನಿಗೆ ಮತ್ತು ಮಕ್ಕಳ ಮದುವೆಗೆ ಇದಕ್ಕೆಲ್ಲ ನಮಗೆ ತುಂಬ ತೊಂದರೆ ಆಗಿದೆ. ಶ್ಯೂರಿಟಿ ಕೇಳ್ತಾರೆ ಬ್ಯಾಂಕ್ನಲ್ಲಿ ಹೋದರೆ. ಆದ್ದರಿಂದ ನಮ್ಮ ಆ ಶ್ಯೂರಿಟಿ ಕೊಡೋಕೆ ಆಗ್ತಾ ಇಲ್ಲ. ನಮ್ಮ ಮನೆ ನಮಗೆ ಕೊಟ್ಟರೆ ದುರಸ್ತಿ ಮತ್ತೊಂದು ಮಗವನ್ನು ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ. ನಿಗಮ ನಮ್ಮ ಕಡೆಗಣಿಸ್ತಾ ಇದೆ. ಹಾಗಾಗಿ ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸರ್ಕಾರಕ್ಕೆ ನಮಗೆ ಮೂಲಭೂತ ಸೌಕರ್ಯಗಳು ಮತ್ತು ನಮ್ಮ ಮನೆಗಳನ್ನು ನಮ್ಮ ಹೆಸರಿಗೆ ಮಾಡಿಕೊಟ್ಟು ನಮಗೊಂದು ಸುಖವಾಗಿ ಬದುಕಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಇಲ್ಲಿ ತನಕ ಯಾವ ಅಧಿಕಾರಿಗಳು ಬಂದಿಲ್ಲ. ಬೆಳಗ್ಗೆಯಿಂದ ನಾವು ಧರಣಿ ಕುಂತೀವಿ, ಉಪವಾಸ ಸತ್ಯಾಗ್ರಹ ಕುಂತಿದ್ದೀವಿ. ಇದಕ್ಕೆ ನಮ್ಮ ಶಾಸಕರು ಸ್ಪಂದಿಸಿದ್ದಾರೆ, ಮಾತಾಡಿದ್ದಾರೆ. ಆದರೆ ನಮ್ಮ ನಿಗಮದಿಂದ ಯಾವುದೇ ಥರದ ಉತ್ತರಗಳು ಬಂದಿಲ್ಲ. ಇನ್ನು ನಮಗೆ ಅಧಿಕಾರಿಗಳು ಭರವಸೆ ಕೊಟ್ಟು ಇಂಥ ದಿನದೊಳಗೆ ನಮಗೆ ಈ ಬೇಡಿಕೆ ಈಡೇರಿಸ್ತೀವಿ ಅಂದರೆ ನಾವು ಸುಮ್ಮನೆ ಇರ್ತೀವಿ, ಇಲ್ಲ ಅಂದರೆ ಹೋರಾಟ ಕಂಟಿನ್ಯೂ ಮಾಡ್ತೀವಿ. ನಮ್ಮ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಇಲ್ಲಿ ಕರ್ಕೊಂಡ್ಬಂದು ನಮ್ಮ ಅಭಿವೃದ್ಧಿ ಏನೂ ಮಾಡಲಿಲ್ಲ. ಅವ್ರ ಅಭಿವೃದ್ಧಿ ಒಂದೇ ನೋಡಿಕೊಂಡ್ರು. ಏನು ನಮಗೆ ಮನೆಗಳಾಗಲಿ, ನಮಗೇನು 60 ವರ್ಷ ಆದವ್ರಿಗೆ ಒಂದು ಮಾಸಾಸನ ಆಗಲಿ, ಆಮೇಲೆ ವಯಸ್ಸಾದವ್ರು ಇದ್ದಾರೆ ಅವರಿಗೊಂದು ಕಣ್ಣು ಕಾಣಲ್ಲ, ಆ ರೀತಿ ಎಲ್ಲ ಕೆಲಸಗಳು ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೇನೋ ಒಂದು ಸರಿಯಾದ ವ್ಯವಸ್ಥೆಗಳನ್ನು ಮಾಡ್ತಾ ಇಲ್ಲ. ಆಮೇಲೆ ಕುಶಲಕರ್ಮಿಗಳಂದರೆ ಒಂದು ಏನು ಬೆಲೆನೇ ಇಲ್ದಂಗೆ ಮಾಡಿಬಿಟ್ಟಿದ್ದಾರೆ. ನಮ್ಮ ಇದು MD ಬರ್ತಾರೆ, ಇಲ್ಲಿ ಗುರುಕುಲಕ್ಕೊಂದು ನೋಡೋಕ್ಕಂತೇಳಿ ಬರ್ತಾರೆ ಅಷ್ಟೇ. ಮತ್ತು ನಮ್ಮ ಯೋಗಕ್ಷೇಮ ಏನು ಒಂದು ಒಳಗೆ ಬಂದು ಏನಾಗಿದೆ, ಮನೆಗಳು ಏನಾಗಿದೆ, ಅದ್ರ ಬಗ್ಗೆ ದುರಸ್ತಿ ಆಗಿದೆ ಏನು ಅಂತ ಒಂದು ನೋಡೋದಿಲ್ಲ. ನಾವೇ ಇಲ್ಲಿ ನಮ್ಮ ಸ್ಥಳೀಯ ಶಾಸಕರನ್ನ ಹಿಡ್ಕೊಂಡು ರಸ್ತೆಗಳನ್ನೆಲ್ಲ ನಾವೇ ಮಾಡಿಸ್ಕೊಂಡಿದ್ದು. ಇವರು ಏನು ನೀರು ಬರುತ್ತೋ ಏನೂ ಇಲ್ಲ ಅಂತ ನಾವಿಲ್ಲಿ ಶಾಸಕರನ್ನ ಹಿಡ್ಕೊಂಡು ನಮ್ಮ ಶಾಸಕರು ನಮ್ಗೆ ತುಂಬ ಸಹಾಯ ಮಾಡಿದ್ದಾರೆ. ಹಾಗಾಗಿ ನಿಗಮದ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ.